ಪರಪ್ಪನಹಳ್ಳಿ ಜೈಲಿನಲ್ಲಿ ಈಗ ಮತ್ತೊಂದು ಸುದ್ದಿ ಆಗಿರುತ್ತಿರೋದು. ಏಕೆಂತಂದ್ರೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತ ವಿಚಾರದಲ್ಲಿ ಈಗ ಅಲ್ಲಿನ ಜೈಲಿಗೆ ಸರ್ಜರಿಯನ್ನ ಮಾಡ್ತಾ ಇದ್ದಾರೆ. ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತ ಕೇಸ್ ಜೈಲು ಇಲಾಖೆಗೆ ಸರ್ಜರಿ ಆಗ್ತಾ ಇದೆ. ಅಧಿಕಾರಿಗಳ ವರ್ಗ ಜೈಲರ್ ಸೇರಿದಂತೆ 43 ಮಂದಿ ವರ್ಗಾವಣೆ. ಪರಪ್ಪನಹಳ್ಳಿ ದರ್ಶನ್ಗೆ ರಾಜಾತಿಥ್ಯ ಕೇಸ್, ಈ ಒಂದು ಕೇಸ್ನಿಂದಾಗಿ ಜೈಲು ಇಲಾಖೆಗೆ ಸರ್ಜರಿ ಆಗ್ತಾ ಇದೆ. ಅಲ್ಲಿನ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇರುವಂತದ್ದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರ ಒಂದು ರಾಜಾತಿಥ್ಯದಿಂದಾಗಿ ವಿವಿಧ ಜೈಲರ್ಗಳು, ಮುಖ್ಯ ವೀಕ್ಷಕರು ಸೇರಿದಂತೆ ಅಲ್ಲಿನ ಜೈಲರಲ್ಲಿ ಅಂದ್ರೆ ವೀಕ್ಷಕರು, ವಾರ್ಡರ್ ಸೇರಿ 43 ಮಂದಿ ವರ್ಗಾವಣೆ ಮಾಡಲಾಗಿದೆ. ಪರಪ್ಪನಹಳ್ಳಿ ದರ್ಶನ್ಗೆ ರಾಜಾತಿಥ್ಯ ಕೇಸ್, ಈ ಒಂದು ಕೇಸಿಂದಾಗಿ ಅಲ್ಲಿನ ಪರಪ್ಪನಹಳ್ಳಿಗೆ ಈಗ ಭರ್ಜರಿ ಸರ್ಜರಿ ಆಗ್ತಾ ಇರುವಂತದ್ದು. ಜೈಲು ಇಲಾಖೆಗೆ ಭರ್ಜರಿಯಾಗಿ ಸರ್ಜರಿ ಆಗ್ತಿದ್ದು, ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ. ಸುಮಾರು ಜೈಲರ್ ಸೇರಿದಂತೆ ಸುಮಾರು 43 ಮಂದಿಯನ್ನ ವರ್ಗಾವಣೆ ಮಾಡಲಾಗ್ತಾ ಇದೆ. ವಿವಿಧ ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡರ್ ಸೇರಿದಂತೆ 43 ಮಂದಿಯ ವರ್ಗಾವಣೆ ಆಗ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ಗೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ನೀಡಿದ ಫೋಟೋ ಯಾವಾಗ ಬಹಿರಂಗಗೊಳ್ತೋ ಅದು ಬಂದ ನಂತರ ಈ ಒಂದು ವಿಚಾರದಿಂದಾಗಿ ರಾಜ್ಯ ಸರ್ಕಾರದ ತಲೆ ತಗ್ಗಿಸುವಂತ ವಿವಾದವಾಗಿತ್ತು. ವಿವಾದದ ಬೆನ್ನಲ್ಲೇ ಕಾರಾಗೃಹ ಇಲಾಖೆಗೆ ಸರ್ಕಾರ ಮೇಜರ್ ಸರ್ಜರಿ ಮಾಡಲು ರೆಡಿಯಾಗಿದೆ. ಜೈಲರ್ ಸೇರಿದಂತೆ 43 ಮಂದಿಯನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆಯಾದ ಅಧಿಕಾರಿಗಳು ಜೈಲರ್ ಶಂಭು ಶಮಣಗಪ್ಪ ವೆನ್ಹಾಲ, ಕೇಂದ್ರ ಕಾರಾಗೃಹ ಬೆಂಗಳೂರು ಇರುವಂತರು. ಮುಖ್ಯ ವೀಕ್ಷಕಿ ಸುಮಿತ್ರಾ ಎಂ ರಾಥೋಡ್, ಹೆಡ್ ವಾರ್ಡರ್ ಗಣಪತಿ, ಹೆಡ್ ವಾರ್ಡರ್ ಬಸವರಾಜ್ ಜಾಧವ್, ಹೆಡ್ ವಾರ್ಡರ್ ಪ್ರಭು ಅವರನ್ನೀಗ ಕೇಂದ್ರ ಕಲಬುರಗಿಗೆ ಈಗ ಅವರನ್ನು ವರ್ಗಾವಣೆ ಮಾಡಿರುತ್ತದೆ. ಮುಖ್ಯ ವೀಕ್ಷಕಿ ಶೀಲಾ ಸಿಜೆ ಜಿಲ್ಲಾ ಕಾರಾಗೃಹ ದಾವಣಗೆರೆಗೆ ವರ್ಗಾವಣೆ ಆಗಿರುತ್ತದೆ. ವೀಕ್ಷಕ ಜಿಜಿ ಮಂಜುನಾಥ್ ತಾಲೂಕು ಉಪ ಕಾರಾಗೃಹ ಹುಬ್ಬಳ್ಳಿಗೆ, ವೀಕ್ಷಕ ಸಂತೋಷ್ ಕರಿಯಣ್ಣನವರ ಜಿಲ್ಲಾ ಕಾರಾಗೃಹ ದಾವಣಗೆರೆಗೆ ಶಿಫ್ಟ್ ಆಗಿರುತ್ತದೆ. ವೀಕ್ಷಕ ಶಿವಾನಂದ್ ಧನಪಾಲ್ ಕೇಂದ್ರ ಕಾರಾಗೃಹ ವಿಜಯಪುರಕ್ಕೆ ಶಿಫ್ಟ್ ಆಗಿದ್ದಾರೆ. ವೀಕ್ಷಕ ಶಿವಲಮಾಣಿ ಜಿಲ್ಲಾ ಕಾರಾಗೃಹ ಗದಗಕ್ಕೆ ಶಿಫ್ಟ್ ಆಗಿದ್ದಾರೆ. ವೀಕ್ಷಕ ನೂರಲಿ ಹುಸೇನ ಸಾಬ್ ಮುಜಾವರ ಕೇಂದ್ರ ಕಾರಾಗೃಹ ವಿಜಯಪುರಕ್ಕೆ ಆಗಿರುತ್ತದೆ. ವೀಕ್ಷಕ ಶಿವಕುಮಾರ್ ಕಲಬುರ್ಗಿ ಅವರು ಕೂಡ, ವೀಕ್ಷಕ ಮಂಜುನಾಥ್ ಕಟಗಿ ಹಾವೇರಿ ಜಿಲ್ಲಾ ಕಾರಾಗೃಹಕ್ಕೆ ವರ್ಗಾವಣೆಯಾಗಿದ್ದಾರೆ. ಒಟ್ಟಾರೆ ಸರ್ಕಾರ ಒಟ್ಟು 43 ಮಂದಿ ಅಧಿಕಾರಿಗಳನ್ನ ರಾಜ್ಯದ ವಿವಿಧೆಡೆಗೆ ವರ್ಗಾವಣೆಯನ್ನು ಮಾಡಿದೆ. ಕೊಲೆ ಆರೋಪಿ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡಿದ್ದಕ್ಕಾಗಿ ಪರಪ್ಪನಹಳ್ಳಿದ 9 ಮಂದಿ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಗೊತ್ತಿರೋದು ವಿಚಾರ. ಆ ಟೈಮಲ್ಲಿ ಯಾವಾಗ ಅದೊಂದು ಫೋಟೋ ವೈರಲ್ ಆಗುತ್ತೆ, ಅದೊಂದು ವಿಡಿಯೋ ವೈರಲ್ ಆಗುತ್ತೆ. ಅದಾದ ಬಳಿಕ ಪರಪ್ಪನಹಳ್ಳಿದ 9 ಮಂದಿಯನ್ನ, ಅಲ್ಲಿನ 9 ಮಂದಿ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಬಳಿಕ ಆರೋಪಿ ದರ್ಶನ್ರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದ್ದು, ಆರೋಪಿ ದರ್ಶನ್ ಜಾಮೀನಿಗಾಗಿ ಕಾಯ್ತಾ ಇದ್ದಾರೆ. ಹಾಗೆ ಬಳ್ಳಾರಿ ಜೈಲಿಂದ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಮನವಿ ಕೂಡ ಮಾಡಿಕೊಂಡಿದ್ದರಂತೆ. ಇದೆಲ್ಲ ಒಂದು ಕಡೆ ಆಯಿತು ಅಂತಂದ್ರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಟ ದರ್ಶನ್ ಅವರಿಗೆ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನು ನೀಡಿದಂಥ ಸಲುವಾಗಿ ಸುಮಾರು 43 ಜನ ಅಧಿಕಾರಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿರೋದು, ವರ್ಗಾವಣೆ ಮಾಡಿದೆ. ಈಗಾಗಲೇ ಗೊತ್ತಿರುವಂತೆ ವಿವಿಧ ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡನ್ ಸೇರಿ ಸುಮಾರು 43 ಮಂದಿಯನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದೆ.
ಮತ್ತೊಮ್ಮೆ ಯಾವೆಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ವರ್ಗಾವಣೆಗಳಿದೆ ಅಂತ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ವರ್ಗಾವಣೆಯಾದಂಥ ಅಧಿಕಾರಿಗಳು: ಜೈಲರ್ ಶಂಭು ಷಣ್ಮುಖಪ್ಪ ವೆನ್ನಾಲ ಕೇಂದ್ರ ಕಾರಾಗೃಹ ಬೆಂಗಳೂರಿನಿಂದ ವರ್ಗಾವಣೆಯಾಗಿದ್ದಾರೆ ಅಲ್ಲಿಗೆ. ಮುಖ್ಯ ವೀಕ್ಷಕ ಸುಮಿತ್ರಾ ಎಂ ರಾಥೋಡ್ ಕೇಂದ್ರ ಕಾರಾಗೃಹ ವಿಜಯಪುರಕ್ಕೆ ವರ್ಗಾವಣೆಯನ್ನು ಮಾಡಲಾಗಿದೆ. ಹೆಡ್ ವಾರ್ಡರ್ ಗಣಪತಿ ಸಾಗರ ಉಪ ಕಾರಾಗೃಹಕ್ಕೆ ವರ್ಗಾವಣೆಯನ್ನು ಮಾಡಲಾಗಿದೆ. ಹೆಡ್ ವಾರ್ಡರ್ ಬಸವರಾಜ್ ಜಾಧವ್ ಅವರನ್ನ ಕೇಂದ್ರ ಕಾರಾಗೃಹ ಧಾರವಾಡಕ್ಕೆ ವರ್ಗಾವಣೆ ಮಾಡಲಾಗಿದೆ. ಹೆಡ್ ವಾರ್ಡರ್ ಪ್ರಭು ಅವರನ್ನ ಕೇಂದ್ರ ಕಾರಾಗೃಹ ಕಲಬುರಗಿಗೆ ವರ್ಗಾವಣೆ ಮಾಡಲಾಗಿದೆ. ಮುಖ್ಯ ವೀಕ್ಷಕಿ ಶೀಲಾ ಸಿಜೆ ಅವರನ್ನ ಜಿಲ್ಲಾ ಕಾರಾಗೃಹ ದಾವಣಗೆರೆಗೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ಜಿಜಿ ಮಂಜುನಾಥ್ ಅವರನ್ನ ತಾಲೂಕು ಉಪ ಕಾರಾಗೃಹ ಹುಬ್ಬಳ್ಳಿ ಅಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ಸಂತೋಷ್ ಕರಿಯಣ್ಣನವರನ್ನ ಜಿಲ್ಲಾ ಕಾರಾಗೃಹ ದಾವಣಗೆರೆ ಅಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ವೀಕ್ಷಕ ಶಿವಾನಂದ್ ಧನಪಾಲ್ ಅವರನ್ನ ಕೇಂದ್ರ ಕಾರಾಗೃಹ ವಿಜಯಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ಶಿವಲಮಾಣಿ ಅವರನ್ನ ಜಿಲ್ಲಾ ಕಾರಾಗೃಹ ಗದಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ನೂರಲಿ ಹುಸೇನಸಾಬ ಮುಜಾವರ ಅವರನ್ನ ಕೇಂದ್ರ ಕಾರಾಗೃಹ ವಿಜಯಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ಶಿವಕುಮಾರ್ ಅವರನ್ನ ಕಲಬುರಗಿ ಅಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕ ಮಂಜುನಾಥ್ ಕಟಗಿ ಅವರನ್ನ ಹಾವೇರಿ ಜಿಲ್ಲಾ ಕಾರಾಗೃಹಕ್ಕೆ ವರ್ಗಾವಣೆಯಾಗಿದ್ದಾರೆ. ಒಟ್ಟಾರೆ ಸರ್ಕಾರ ಒಟ್ಟು 43 ಮಂದಿ ಅಧಿಕಾರಿಗಳನ್ನ ರಾಜ್ಯದ ವಿವಿಧೆಡೆ ವರ್ಗಾವಣೆ ಮಾಡಿದೆ. ನೀವೀಗ ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಒಂದು ಕಡೆ ಕಂಪ್ಲೀಟ್ ಪೇಪರ್ ವರ್ಕ್ ತೋರಿಸ್ತಾ ಇದೀವಿ. ಯಾರನ್ನ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡಿದ್ರು ಅಂತ ಡೀಟೇಲ್ಸ್ ಅನ್ನ ರಾಜ್ ನ್ಯೂಸ್ ಬಿತ್ತರಿಸ್ತಾ ಇದೆ. ಒಟ್ಟು 43 ಮಂದಿ ಜೈಲು ಅಧಿಕಾರಿಗಳನ್ನ ರಾಜ್ಯದ ನಾನಾ ಕಡೆಗೆ ವರ್ಗಾವಣೆ ಮಾಡಿದೆ ಬಿಕಾಸ್ ಆಫ್ ದರ್ಶನ್. ದಾಸನಿಗೆ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಕೊಟ್ಟಂತಹ ವಿಚಾರವಾಗಿ ಈ ಒಂದು ವಿಚಾರದಿಂದಾಗಿ ಈಗ ಅಲ್ಲಿನ 43 ಮಂದಿ ಅಧಿಕಾರಿಗಳಿಗೆ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ, ಅಂದರೆ ವರ್ಗಾವಣೆ ಮಾಡಿದ್ದಾರೆ. ಬಿಕಾಸ್ ಆಫ್ ಹೇಳ್ದಾಗನೇ ದಾಸನಿಗೆ ಕೊಟ್ಟಂತ ಒಂದು ರಾಜಾತಿಥ್ಯ. ಅಫ್ಕೋರ್ಸ್ ಆ ಒಂದು ಫೋಟೋ ಯಾವಾಗ ವೈರಲ್ ಆಗುತ್ತೆ, ನೀವೀಗ ನಮ್ಮ ಟಿವಿ ಪರದಲ್ಲಿ ನೋಡ್ತಾ ಇದ್ದೀರಾ. ಒಂದು ಫೋಟೋ ವೈರಲ್ ಆಗಿತ್ತು. ದರ್ಶನ್ ಜೊತೆಗೆ ಸೀನಾ ಇದ್ದಿದ್ದು, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗರಾಜ್ ಇದ್ದಿದ್ದು, ಹಾಗೆಯೇ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇದ್ದಿದ್ದು, ಇವರೆಲ್ಲರೂ ಇದ್ದಂಥ ಒಂದು ಫೋಟೋ ವೈರಲ್ ಆಗುತ್ತೆ. ಪರಪ್ಪನ ಅಗ್ರಹಾರದ ಒಂದು ಗಾರ್ಡನ್ ಕೂತ್ಕೊಂಡು ಕಾಫಿ ಕುಟ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಅವರು ಮಜಾ ಮಾಡ್ತಿದ್ದಂಥ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ಬಂದಂಥ ಸಮಯದಲ್ಲಿ ಇವರೇನಾದರೂ ಜೈಲಿಗೆ ಹೋಗಿದ್ದಾರಾ ಅಥವಾ ರೆಸಾರ್ಟ್ಗೆ ಹೋಗಿದ್ದಾರಾ ಅಂತ ಪ್ರಶ್ನೆನ ಕೇಳಿದರು. ಇಡೀ ಕರ್ನಾಟಕ ಈ ಬಗ್ಗೆ ಉದ್ಗಾರ ತೆಗೆದಿತ್ತು. ಸೊ ಈ ಫೋಟೋ ಬಂದ ಬಳಿಕ ರಾಜ್ಯ ಸರ್ಕಾರಕ್ಕೆ ಮುಜುಗರವಾಗಿತ್ತು. ಇದು ಕೂಡ ರಾಜ್ಯ ಸರ್ಕಾರದ ಮೇಲೆ ಎಫೆಕ್ಟ್ ಆಗಿತ್ತು. ಏಕೆ ಅಂತಂದರೆ ಈ ಫೋಟೋ ಜೊತೆಗೆ ಮತ್ತೊಂದು ವಿಡಿಯೋ ಕೂಡ ರಿವೀಲ್ ಆಗಿತ್ತು. ದರ್ಶನ್ ಮಾತನಾಡಿದಂಥ ಒಂದು ವಿಡಿಯೋ ರಿವೀಲ್ ಕೂಡ ಆಗಿತ್ತು. ಅದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿತು. ದರ್ಶನ್ ಅವರನ್ನ ಈ ಫೋಟೋ ಹಾಗೂ ವಿಡಿಯೋ ಬಂದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ, ದರ್ಶನ್ ಜೊತೆ ಇದ್ದಂಥ ಮತ್ತೊಂದಿಷ್ಟು ಅವರ ಗ್ಯಾಂಗ್ನ ಹುಡುಗರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದರು. ಇದಾದ ಬಳಿಕ ಅಲ್ಲಿನ 9 ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿತ್ತು, ಅಮಾನತು ಮಾಡಿತ್ತು. ಸೊ ಇದೀಗ ಜೈಲಿಗೆ ಭರ್ಜರಿ ಸರ್ಜರಿಯನ್ನು ಮಾಡಿದ್ದು ಸುಮಾರು 43 ಅಧಿಕಾರಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆ ಕಾರಾಗೃಹಗಳಿಗೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ಸೊ ವಿವಿಧ ಜೈಲುಗಳ ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡನ್ ಸೇರಿದಂತೆ ಸುಮಾರು 43 ಮಂದಿಯನ್ನ ಈಗ ಬೇರೆ ಬೇರೆ ಕಡೆಗೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆ ವಿಚಾರವಾಗಿ ದರ್ಶನ್ ಈಗಾಗಲೇ 70 ದಿನಗಳ ಜೈಲು ಶಿಕ್ಷೆ, 80 ದಿನಗಳ ಅಂದರೆ ಈ ಕೇಂದ್ರ ಕಾರಾಗೃಹಕ್ಕೆ ಹೋಗಿ 80 ದಿನಗಳು ಆಗಿರುವಂಥದ್ದು. ಸೊ ಇದು ಆದ ಬಳಿಕ ಹೋಗಿರುವಂಥದ್ದು. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಮಯದಲ್ಲಿ ಇಲ್ಲೇ ಕೂಡ ಅವರು 60 ದಿನಗಳ ಕಾಲ ಇಲ್ಲಿರ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ 60 ದಿನಗಳ ಕಾಲ ಇದ್ದಂಥ ಸಮಯ. ಆ ಸಮಯದಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನು ಕೊಟ್ಟಂಥ ವಿಚಾರದಿಂದಾಗಿ ಸರ್ಕಾರ ಮುಜುಗರವನ್ನು ಅನುಭವಿಸಿತ್ತು. ಒಬ್ಬ ಕೈದಿಗೆ, ಒಬ್ಬ ಕೊಲೆ ಆರೋಪಿಗೆ ಈ ಥರದಂಥ ಒಂದು ರಾಜಾತಿಥ್ಯ ಸಿಗ್ತಾ ಇದೆ.
ಅಲ್ಲದೆ ದರ್ಶನ್ ಅವರು ಒಂದಷ್ಟು ಪುಂಡ ಪೋಖ್ರಿ ಜೊತೆಗೆ ಇದ್ದದ್ದನ್ನು ಕೂಡ ನೋಡಿದ್ದು.